ವರದಕ್ಷಿಣೆ ರಹಿತ ಸರಳ ವಿವಾಹದ ಜೊತೆಗೆ ಸತ್ಸಂಗ. ವಿಶೇಷ ವರದಿ ನೋಡ್ಕೊಂಬನ್ನಿ. ನೀಲ್ಕಂಠಾಡಿ ಬೀದರ್ ಅವರೊಂದು ವಾಣಿಯಿಂದ 33 ಕೋಟೆಗಳ ದೇವತೆ ಆಶೀರ್ವಾದದಿಂದ ಇಲ್ಲೊಂದು ಮದುವೆ ಆಗಿದೆ. ಅದೇ ಥರ ಒಂದು ಹುಡುಗಿ ತಂದೆ ತಾಯಿಗೆ ಅವ್ರದ್ದೊಂದು ವಿಚಾರ ಏನಿದೆ ತಿಳ್ಕೊಳ್ಳೋದಕ್ಕೆ ನಾವು ಅವ್ರ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನು ಹೆಸರು ನಿಮ್ಮದು? ನನ್ನ ಹೆಸರು ದಗಡು ದಾಸ್ ಐತಿ. ಹಾಂ, ಯಾವ ಊರು ಸರ್ ನಿಮ್ಮದು? ನನ್ನ ಊರು ನೀಲ್ಕಂಠವಾಡಿ, ಬಸವಕಲ್ಯಾಣ ತಾಲೂಕು, ಜಿಲ್ಲೆ ಬೀದರ್, ಕರ್ನಾಟಕ ರಾಜ್ಯ, ಕರ್ನಾಟಕದಲ್ಲಿ. ವರದಕ್ಷಿಣೆ ರಹಿತ ಸರಳ ವಿವಾಹದ ಕುರಿತು ಕುಟುಂಬಸ್ಥರು ಏನಂತಾರೆ ನೋಡೋಣ ಬನ್ನಿ. ಹಾಂ, ಯಾವ ಥರ ಏನು ಅನಿಸ್ತಾ ಇದೆ ನಿಮ್ಮ ಮಗಳದ್ದು ಇವತ್ತೊಂದು ಮದುವೆ ಆಗಿದೆ? ಹಳೆಯಾಗ ಒಂದು ಅವರು ಏನು ಅವ್ರಲ್ಲಿ ಒಂದು ದುಡ್ಡು ರೂಪಾಯಿ ಕೇಳಿಲ್ಲ, ಅವರು ನಾವೇನು ಕೊಟ್ಟಿಲ್ಲ. ಹೇಗಾಗ ಅನಿಸ್ತಾ ಇದೆ ನಿಮ್ದು ಒಂದು ಮಗಳದು ಮದುವೆ ಆಯಿತು ಗುರುಗಳ ವಾಣಿಯಿಂದ? ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ. ಗುರುಗಳ ವಾಣಿಯಿಂದ ನಮ್ಗೆ ತೋಲ್ ಒಳ್ಳೇದಾಗ್ಯದ ರೀ. ಗುರುಗಳ ವಾಣಿಯಿಂದ ನಮ್ಗೆ ತೋಲ್ ಭಾರಿ ಚಲೋ ಆಗ್ಯದ. ನಮ್ಮ ಮಗಳದು ಈ ಥರ ಪ್ರೇರಣೆ ಎಲ್ಲಿಂದ ಬಂತು ನಿಮಗೆ ಮದುವೆ ಆಗಬೇಕು ಸಿಂಪಲ್ಲಾಗಿ ಮಾಡಬೇಕಂತ? ನಮ್ಮ ಗುರುಗಳು ಸಂತ ರಾಮಪಾಲ್ಜಿ ಮಹಾರಾಜರು ಅವ್ರ ದೀಕ್ಷೆ ತಗೊಂಡಿದ್ದೆವು. ಅವ್ರಲಿಂದ ನಮ್ಗೆ ಎಷ್ಟು ಚಲೋ, ನಮ್ಗೆ ಮಕ್ಕಳು ಸುಖ ಶಾಂತಿ ಆಗ್ಯದ ನೋಡ್ರಿ. ಎಷ್ಟು ಮಂದಿ ಮಕ್ಕಳು ನಿಮಗೆ? 4 ಮಂದಿ ಯಾರ ರೀ. ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಇಬ್ಬರು ಹೆಣ್ಮಕ್ಳದ್ದು ಭೀ ಹಿಂಗೆ ಸಿಂಪಲ್ಲೇ ನಾವು ಮದುವೆ ಮಾಡಿದ್ದೆವು, ರಮೇಣಿ ಮಾಡಿದ್ವಿ. ಅಕ್ಕನ ಮಗಳು. ಏನು ಅನಿಸ್ತಾ ಇದೆ ನಿಮಗೆ ಮದುವೆ ಆಗಿರ್ತಕ್ಕಂಥ ಈ ಸನ್ನಿವೇಶ ನೋಡಿದ್ರೆ? ನಮಗಂತೂ ನಮ್ಮ ಗುರುಗಳ ದಯೆಯಿಂದ ಭಾಳ ಖುಷಿ ಅನ್ನಿಸ್ತು. ವರದಕ್ಷಿಣೆ ಇಲ್ಲದೆ ಲಗ್ನಗಳನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಪೇರೆಂಟ್ಸಿಗೆ ವಜ್ಜಿಯಾಗಲಗತ್ತಿ ಈ ಥರ ಮದುವೆನೂ ನಮ್ಮ ಗುರುಜಿ ಆಶೀರ್ವಾದದಲ್ಲಿ, ಗುರುಜಿ ಆಶ್ರಮದಲ್ಲಿ ಈ ಥರ ವರದಕ್ಷಿಣೆ ಇಲ್ಲದೆ ಲಗ್ನಗಳನ್ನು ಮಾಡ್ತಾ ಇದ್ದಾರೆ. ಹುಡುಗಿ ಗ್ರಾಮದಿಂದ ಹುಮ್ನಾವ ತಾಲೂಕಿನಿಂದ ಬಂದಿದ್ದೀವಿ. ಏನು ಕೆಲಸ ಮಾಡ್ತೀರಿ? ನಾವು ಆರೋಗ್ಯ ಇಲಾಖೆಯಲ್ಲಿ ಸೂಪರ್ವೈಸರ್ ಇದ್ದೀನಿ. ಇಲ್ಲಿ ಯಾವ ಥರ ವಿಚಾರ ಬಂತಂದ್ರೆ ಯಾವುದು ವರದಕ್ಷಿಣೆ ಇಲ್ಲದೆ ಹೆಣ್ಮಗಳಿಗೆ ಒಂದು ಆಕಿನ ಜೀವನದ ಒಂದು ಉದ್ಧಾರ ಮಾಡ್ತಾರೆ ನಮ್ಮ ಗುರುಗಳು ಅಂದ್ರೆ ನನಗೆ ಭಾಳ ಹೆಮ್ಮೆ ಅದ. ಈ ವರದಕ್ಷಿಣೆ ಪೂರ್ಣ ನಿರ್ಮೂಲನೆ ಆಗಬೇಕು. ನಮ್ಮ ಭಾರತ ದೇಶದಿಂದ ನಿರ್ಮೂಲನೆ ಆಗಿ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಬೇಕೆಂಬುದೇ ನನ್ನ ಒಂದು ಆಸೆ ಇದೆ. ನಮ್ಮ ಗುರುಗಳ ದಯೆಯಿಂದ ಈ ಭಾರತ ದೇಶದಿಂದ ಈ ವರದಕ್ಷಿಣೆ ಕೂಡೋದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ನೋಡಿದ್ರಲ್ಲ, ಇದಾಗಿತ್ತು ಬಂದಂತ ಶ್ರದ್ಧಾಳುಗಳು ಹಾಗೂ ವಧುವರರ ಪೋಷಕರ ಮಾತುಗಳು. ಇನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡುವಂತವರಾಗಿ. ನಾವಿವತ್ತು ಕರ್ನಾಟಕದ ಬೀದರ್ ಜಿಲ್ಲೆಯ ಒಂದು ಹುಮ್ನಾಬಾದ್ ತಹಶೀಲ್ನಲ್ಲಿ ಬಂದಿದ್ದೀವಿ. ವರದಕ್ಷಿಣೆ ಇಲ್ಲದೆ ವಿವಾಹ ಕೂಡ ಮಾಡ್ತಾ ಇದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿತ್ತು. ಅದಕ್ಕೋಸ್ಕರ ನಾವು SA ನ್ಯೂಸ್ ಟೀಮ್ ಇಲ್ಲಿಗೆ ಬಂದಿದ್ದೀವಿ ಹುಮ್ನಾಬಾದಲ್ಲಿ. ಎಲ್ಲರ ಕನಸು ನನಸಾಗೋದು, ಭಾರತ ವರದಕ್ಷಿಣೆ ಮುಕ್ತವಾಗೋದು ಅಂತ ಹಾಕಿದ್ದಾರೆ. ಇದರಲ್ಲಿ ಯಾವ ಥರ ಇದು ಒಂದು ಕನಸು ನನಸಾಗುತ್ತೆ ಗುರುಗಳದು ಒಂದು ಸ್ವಲ್ಪ ಹೇಳಿ. ಮತ್ತು ಬ್ಯಾಂಡ್ ಬಾಜೆ ಇಲ್ಲ, ಏನೂ ಇಲ್ಲ ಇಲ್ಲೆಲ್ಲ, ಮತ್ತು ಆಡಂಬರ ಏನೂ ಇಲ್ಲ. ಇಲ್ಲಿ ಅಂದ್ರೆ ಮುಕ್ತ ವಿವಾಹ ಆಗುತ್ತೆ. ಇಲ್ಲಿ ಈ ರಮಣೀಯನು ಅದ್ಭುತವಾಗಿದೆ. ಅಂದರೆ ಹೆಂಗಿದೆ ಅಂದರೆ ಇಲ್ಲಿ ಬ್ಯಾಂಡ್ ಬಾಜೆ ಏನೂ ಇಲ್ಲ, ಇದೆಲ್ಲ ವರದಕ್ಷಿಣೆ ರಹಿತ ಇದೆ. ಮತ್ತು ವರದಕ್ಷಿಣೆ ಕೊಡೋದು ಏನೂ ಇಲ್ಲ. ಇಲ್ಲಿ ಇಷ್ಟು ಸರಳವಾಗಿ ವಿವಾಹ ಇದೆ ಸಂತ ರಾಮಪಾಲ್ಜಿಯವರ ಇದರಲ್ಲಿ ಸಾನ್ನಿಧ್ಯದಲ್ಲಿ. ಇಲ್ಲಿ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡ್ಬೋದು ನೀವು. ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ. ಒಂದು ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಚಪ್ಪಲಿಗಳೆಲ್ಲ ಒಂದು ಸೈಡ್ ಮಾಡಿದ್ದಾರೆ. ಅದೇ ಥರ ಭಕ್ತರೆಲ್ಲ ಸೇವೆ ಮಾಡ್ತಾ ಇರೋದು ನೋಡ್ಬೋದು ನಾವು. ಇದೇ ಥರ ನೋಡಿ ಇಲ್ಲಿ ಬುಕ್ಕು ಸ್ಟಾಲ್ ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ನೀವು ನೋಡ್ಬೋದು. ಕ್ಷಣ ಮಾತ್ರದಲ್ಲಿ ಮುರಿದು ಬೀಳುತ್ತಿರುವ ಮದುವೆಗಳು ಒಂದು ಕಡೆ ಆದರೆ, ಆಧುನಿಕತೆಯ ಜಾಲದಲ್ಲಿ ಹಲವು ಸಮಸ್ಯಾತ್ಮಕ ಚಿಂತೆಗಳು, ಭಿನ್ನ ಭಿನ್ನ ಅಭಿಪ್ರಾಯಗಳು, ಇದೆಲ್ಲದರ ನಡುವೆ ಜೀವನ ಸಾಗಿಸುವುದೇ ಕಷ್ಟ ಎನ್ನುವ ಈ ಸಂದರ್ಭದಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ವರದಕ್ಷಿಣೆ ರಹಿತ ವಿವಾಹದ ಜೊತೆಗೆ ಸತ್ಸಂಗ ಕಾರ್ಯಕ್ರಮ ಜರುಗಿದೆ ಕಣ್ರಿ. ಬಿಸಿಲ ನಾಡು ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ನಡೆದ ಈ ದಿವ್ಯ ಕಾರ್ಯಕ್ರಮ ಎಲ್ಲರ ಕಣ್ಮನ ಸೆಳೆದಿದ್ದು ವಿಶೇಷವಾಗಿತ್ತು. ಅದಾಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಎನ್ನುವ ವಿಚಾರದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದೆ. ಮದುವೆಯಾದ ಅರೆಗಳಿಗೆಯಲ್ಲಿ ಮದುವೆಗಳು ಮುರಿದು ಬೀಳುತ್ತಿವೆ. ಇದೆಲ್ಲದರ ನಡುವೆ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರು ವರದಕ್ಷಿಣೆ ರಹಿತ ಮದುವೆ ಮಾಡುವ ಮುಖಾಂತರ ಸಮಾಜಕ್ಕೆ ಸಂದೇಶ ಸಾರುವುದರ ಜೊತೆಗೆ ಸುಖ ದಾಂಪತ್ಯದ ಜೀವನಕ್ಕೆ ನಾಂದಿ ಹಾಡುತ್ತಿದ್ದಾರೆ ಕಣ್ರಿ. ಆಧ್ಯಾತ್ಮಿಕ, ಸಾಮಾಜಿಕ, ವೈಜ್ಞಾನಿಕ ವಿಚಾರಗಳೊಂದಿಗೆ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರು ಮಾಡುತ್ತಿರುವ ಈ ಮಹಾನ್ ಕಾರ್ಯಕ್ಕೆ ಜನರು ಹೊಗಳಿ ಕೊಂಡಾಡುತ್ತಿದ್ದಾರೆ. ಈ ರೀತಿಯ ಸಂತರು ಕೂಡ ಭೂಮಿ ಮೇಲೆ ಇದಾರಾ ಅಂತ ನಿಬ್ಬೆರಗಾಗಿ ಬಾಯಿ ಮೇಲೆ ಬೆರಳಿಟ್ಟು ವಿಚಾರ ಮಾಡ್ತಿದ್ದಾರೆ. ಎಲ್ಲಿ ನೋಡಿದರೂ ಕೂಡ ಪಾಖಂಡವಾದ, ಆಡಂಬರ, ಡಂಬಾಚಾರ, ಡೂಪ್ಲಿಕೇಟ್ ಸ್ವಾಮಿಗಳೇ ಹೆಚ್ಚಾಗಿರುವ ಈ ಕಾಲದಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರು ವಿಶೇಷವಾಗಿ ಆಧ್ಯಾತ್ಮಿಕ ಜಗತ್ತಿನ ಮಾಣಿಕ್ಯದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕಣ್ರಿ.
ಸಂತ ಶಿರೋಮಣಿ ಎಂದು ಕರೆಸಿಕೊಳ್ಳುವ ಸಂತ ರಾಮ್ಪಾಲ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ವರದಕ್ಷಿಣೆ ರಹಿತ ಮದುವೆ 10 ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸತ್ಸಂಗ ಪ್ರವಚನಗಳು ಸಾಕಷ್ಟು ಜನರಿಗೆ ಆದರ್ಶಪ್ರಾಯವಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ಅನುವು ಮಾಡಿಕೊಟ್ಟಿದೆ ಕಣ್ರಿ. ಅಂದಹಾಗೆ ಸಂತ ರಾಮ್ಪಾಲ್ ಮಹಾರಾಜರು ನೀಡುವ ಮಂತ್ರಗಳಿಂದ ಸಾಕಷ್ಟು ಜನರು ಸಾಕಷ್ಟು ಸಮಸ್ಯೆಗಳಿಂದ ಹೊರಗೆ ಬಂದಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಮುಂದೆ ಇರುವಂತದ್ದು. ಮಾನವ ಜೀವನದಲ್ಲಿ ತೊಳಲಾಡುತ್ತಿರುವ ಬಳಲಿ ಬೆಂಡಾಗುತ್ತಿರುವ ಮನುಷ್ಯರಿಗೆ ಬೇಕಾಗಿರುವುದು ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರು ನೀಡುವ ಮಂತ್ರಗಳು ಹಾಗೆ ಭಕ್ತಿ ವಿಧಾನ. ಯಾಕಂದ್ರೆ ಮಾನವ ಜನ್ಮದಲ್ಲಿ ಸುಖ ಶಾಂತಿ ನೆಮ್ಮದಿಯ ಹುಡುಕಾಟದಲ್ಲಿ ಇರುವ ಈ ಮಾನವನಿಗೆ ಇನ್ನೇನು ಬೇಕು ಹೇಳಿ? ಸುಖ ಶಾಂತಿ ಒಂದಿದ್ರೆ ಸಾಕು ಅಂತಿದ್ದಾರೆ ಜನಸಾಮಾನ್ಯರು. ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗಾಗಿ SA ನ್ಯೂಸ್ ಕರ್ನಾಟಕವನ್ನ ಫಾಲೋ ಮಾಡ್ಕೊಳ್ಳಿ.